ಹಸಿರನ್ನೇ ಉಸಿರಾಗಿಸಿಕೊಂಡಿರುವ ಎಲ್ಲ ಪ್ರಕೃತಿ ಪ್ರೇಮಿಗಳಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಮೇರೀಸ್ ಮನೆ ಗಾರ್ಡನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಕೋರುವ ನಾನು ನಿಮ್ಮ ದೀಪಕ್ ಕುಮಾರ್ ಟಿ. ಇನ್ನು ಯಾರೆಲ್ಲ ಹೊಸ ವೀಕ್ಷಕ ಮಿತ್ರರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡುವಿರಾಗಿ ಭಾವಿಸುತ್ತೇವೆ. ಮನೆಯ ಅಂಗಳದಲ್ಲಿ ಒಂದು ದಾಸವಾಳದ ಗಿಡವಿದ್ದು ಅದು ಬೆಳಗಿನ ಸೂರ್ಯನ ಕಿರಣಗಳಿಗೆ ತಕ್ಕಂತೆ ನಸುನಗುತ್ತಿದ್ದರೆ ಆ ಮನೆಯ ಕಳೆಯೇ ಬೇರೆಯಾಗುತ್ತದೆ. ದೇವನ ಪೂಜೆಗಿರಲಿ, ಮನೆಯ ಅಂದಕ್ಕಿರಲಿ ದಾಸವಾಳಕ್ಕೆ ಸಾಟಿ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಗಿಡಗಳು ಹೂ ಬಿಡದೆ ಒಣಗುತ್ತಿರುವುದು, ಮೊಗ್ಗುಗಳು ಅರಳುವ ಮುನ್ನವೇ ಮಣ್ಣು ಪಾಲಾಗುತ್ತಿರುವುದು ನಮ್ಮ ಮನಸ್ಸಿಗೆ ಬೇಸರ ತರಿಸುತ್ತದೆ. ಆ ಎಲ್ಲ ಬೇಸರಗಳಿಗೆ ಇಂದಿನ ನಮ್ಮ ವಿಡಿಯೋದಲ್ಲಿ ಪೂರ್ಣ ವಿರಾಮ ಸಿಗಲಿದೆ. ಮನೆಯ ಕುಂಡಗಳಲ್ಲಿಯೇ ಅಂದರೆ ಪಾಟ್ಗಳಲ್ಲಿಯೇ ದಾಸವಾಳವನ್ನು ಅತ್ಯಂತ ಸುಲಭವಾಗಿ ಸಮೃದ್ಧವಾಗಿ ಬೆಳೆಸುವ ನಿಖರ ಕೈದೋಟದ ರಹಸ್ಯಗಳನ್ನು ನಾವಿಂದು ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ಗಮನವಿಟ್ಟು ನೋಡಿ. ಮೊದಲಿಗೆ ಕುಂಡಗಳಲ್ಲಿ ಅಂದರೆ ಪಾಟ್ಗಳಲ್ಲಿ ಸುಲಭವಾಗಿ ನಳನಳಿಸುವ ಆಕರ್ಷಕ ದಾಸವಾಳದ ತಳಿಗಳು. ನಮ್ಮ ಪುಟ್ಟ ಕೈದೋಟದ ಕುಂಡಗಳಿಗೆ ಒಪ್ಪುವ ಮತ್ತು ಸದಾ ಹೂ ನೀಡುವ ಪ್ರಮುಖ ದಾಸವಾಳದ ತಳಿಗಳು ಇವು. ಸನಾತನ ದೇಶಿ ದಾಸವಾಳ. ದಟ್ಟ ಕೆಂಪು ಹಾಗೂ ತಿಳಿ ಗುಲಾಬಿ ಬಣ್ಣದ ಈ ತಳಿ ನಮ್ಮ ಮಣ್ಣಿನ ಗುಣಕ್ಕೆ ರಕ್ತಗತವಾಗಿದೆ. ಇದಕ್ಕೆ ಅತಿ ಹೆಚ್ಚಿನ ಪೋಷಣೆ ಅಗತ್ಯವಿಲ್ಲ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದ್ದು ನಿರಂತರವಾಗಿ ದೇವರ ಪೂಜೆಗೆ ಹೂಗಳನ್ನು ಒದಗಿಸುತ್ತದೆ. ಪುಣೆಯ ಕುಬ್ಜ ತಳಿಗಳು. ಇವು ಎತ್ತರಕ್ಕೆ ಹಬ್ಬದೆ ಕುಂಡದ ಪರಿಮಿತಿಯಲ್ಲೇ ಸಣ್ಣ ಪೊದೆಯಂತೆ ದಟ್ಟವಾಗಿ ಬೆಳೆಯುತ್ತವೆ. ಇದರಲ್ಲಿ ಅರಳುವ ಕೇಸರಿ, ಹಳದಿ ಮತ್ತು ಜೇನು ಬಣ್ಣದ ಹೂಗಳು ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತವೆ. ಹೈಬ್ರಿಡ್ ಅಥವಾ ಸಂಕರಣ ತಳಿಗಳು. ಇವುಗಳ ಹೂಗಳು ಹಸ್ತದ ಅಗಲಕ್ಕೆ ಅತಿ ದೊಡ್ಡದಾಗಿ ಅರಳುತ್ತವೆ. ಒಂದೇ ಹೂವಿನಲ್ಲಿ ಪ್ರಕೃತಿಯ 2-3 ಬಣ್ಣಗಳ ಸಮ್ಮಿಲನವನ್ನು ನಾವು ಕಾಣಬಹುದು. ಬಾಲ್ಕನಿಯ ಅಂದವನ್ನು ಹೆಚ್ಚಿಸಲು ಇವು ಪ್ರಶಸ್ತವಾದವು. ಸ್ನೇಹಿತರೆ, ಈಗ ದಾಸವಾಳದ ರಂಬೆಗಳನ್ನು ನೆಟ್ಟು ಸಸಿ ಮಾಡುವ ನೈಸರ್ಗಿಕ ವಿಧಾನ ತಿಳಿಯುವ ಸಮಯ. ನರ್ಸರಿಯಿಂದ ಗಿಡಗಳನ್ನು ತರುವುದಕ್ಕಿಂತ ನಮ್ಮ ಕೈಯಾರ ಒಂದು ಪುಟ್ಟ ರಂಬೆಯನ್ನು ನೆಟ್ಟು ಸಸಿ ಮಾಡುವುದರಲ್ಲಿ ಸಿಗುವ ಆನಂದ ಅಪಾರ. ಕಟಿಂಗ್ ನೆಡಲು ಪ್ರಶಸ್ತ ಕಾಲ. ಪ್ರಕೃತಿಯಲ್ಲಿ ತೇವಾಂಶ ತುಂಬಿರುವ ಮಳೆಗಾಲದ ತಿಂಗಳು ಅಥವಾ ಶರತ್ಕಾಲದ ಆರಂಭ ಅಂದರೆ ಚಳಿಗಾಲದ ಮುನ್ಸೂಚನೆ ಇರುವ ದಿನಗಳು ಈ ಕಾರ್ಯಕ್ಕೆ ಅತ್ಯಂತ ಯೋಗ್ಯವಾದ ಸಮಯವಾಗಿದೆ. ಕಟಿಂಗ್ಸ್ ನೆಡುವ ಕ್ರಮ. ಇದರಲ್ಲಿ ಮೊದಲನೆಯದು ರಂಬೆಯ ಆಯ್ಕೆ. ಗಿಡದ ಮಧ್ಯಭಾಗದಲ್ಲಿರುವ ಪೆನ್ಸಿಲ್ನ ದಪ್ಪವಿರುವ ಕಂದು ಮತ್ತು ಹಸಿರು ಬಣ್ಣ ಮಿಶ್ರಿತವಾಗಿರುವ ಗಟ್ಟಿಮುಟ್ಟಾದ ರಂಬೆಯನ್ನು ಆಯ್ದುಕೊಳ್ಳಿ. ಕತ್ತರಿಸುವ ಸೂಕ್ಷ್ಮತೆ. ಚೂಪಾದ ಕತ್ತರಿಯಿಂದ ರಂಬೆಯ ಕೆಳಭಾಗವನ್ನು 45 ಡಿಗ್ರಿ ಓರೆಯಾಗಿ ಸವರಿಕೊಳ್ಳಿ. ಕಡ್ಡಿಯು ಜಜ್ಜದಂತೆ ಜಾಗ್ರತೆ ವಹಿಸಿ. ಪರ್ಣಗಳ ನಿರ್ವಹಣೆ. ಕೆಳಭಾಗದ ಎಲ್ಲ ಎಲೆಗಳನ್ನು ಕತ್ತರಿಸಿ ತೆಗೆಯಿರಿ. ಕೇವಲ ಮೇಲ್ಭಾಗದಲ್ಲಿ 2 ಎಲೆಗಳನ್ನು ಮಾತ್ರ ಉಳಿಸಿಕೊಳ್ಳಿ. ಇದು ಗಿಡದ ತೇವಾಂಶವನ್ನು ಕಾಯ್ದಿಡುತ್ತದೆ. ನೈಸರ್ಗಿಕ ಬೇರು ಸಂಜೀವಿನಿ. ಕತ್ತರಿಸಿದ ತುದಿಗೆ ಮನೆಯಲ್ಲೇ ಸಿಗುವ ತಾಜಾ ಲೋಳೆ ರಸ ಅಂದರೆ ಆಲೋವೆರಾ ಅಥವಾ ಶುದ್ಧ ಜೇನುತುಪ್ಪವನ್ನು ಲೇಪಿಸಿ. ಇದು ಶಿಲೀಂಧ್ರ ಬಾಧೆಯನ್ನು ತಡೆದು ಬೇರುಗಳು ಬೇಗನೆ ಮೂಡಲು ಪ್ರೇರೇಪಿಸುತ್ತದೆ. ಮಣ್ಣಿನ ಪಾಕ ಅಂದರೆ ಮಣ್ಣಿನ ಮಿಶ್ರಣ. ಸಮಪ್ರಮಾಣದ ನದಿಯ ಮರಳು ಅಥವಾ ಗಾರ್ಡನ್ ಮಣ್ಣು ಮತ್ತು ಕೋಕೋಪೀಟ್ ಮಿಶ್ರಣವನ್ನು ಸಣ್ಣ ಕುಂಡದಲ್ಲಿ ತುಂಬಿಸಿ ಕಡ್ಡಿಯ 2 ಇಂಚು ಭಾಗವನ್ನು ಮಣ್ಣಿನಲ್ಲಿ ಊರಿ ನೆರಳಿನಲ್ಲಿ ಸಂರಕ್ಷಿಸಿ. 4 ವಾರಗಳಲ್ಲಿ ನವಚಿಗುರು ಮೂಡುತ್ತದೆ. ಸ್ನೇಹಿತರೆ, ಇದಿಷ್ಟಾದ ಮೇಲೆ ಗಿಡ ಚಿಗುರಿದ ನಂತರ ದಾಸವಾಳದ ಸಸ್ಯ ಶರವೇಗದ ಬೆಳವಣಿಗೆಗೆ ಮನೆಯಲ್ಲೇ ಸಿದ್ಧಪಡಿಸುವ ಸಾವಯವ ಅಮೃತ ಗೊಬ್ಬರಗಳು ತಿಳಿಯಬೇಕಲ್ಲವೇ? ರಾಸಾಯನಿಕ ಮುಕ್ತವಾಗಿ ಪ್ರಕೃತಿದತ್ತವಾದ ವಸ್ತುಗಳಿಂದಲೇ ದಾಸವಾಳಕ್ಕೆ ಜೀವ ತುಂಬುವ ವಿಧಾನಗಳು ನಮ್ಮಲ್ಲಿವೆ. ಮೊದಲನೆಯದು ಬಾಳೆಹಣ್ಣಿನ ಸಿಪ್ಪೆಯ ಜಲಗೊಬ್ಬರ. ದಾಸವಾಳಕ್ಕೆ ಪೊಟ್ಯಾಷಿಯಂ ಅಂಶದ ಅವಶ್ಯಕತೆ ಹೆಚ್ಚಿರುತ್ತದೆ. 3-4 ಬಾಳೆಹಣ್ಣಿನ ಸಿಪ್ಪೆಗಳನ್ನು 3 ದಿನಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟು ಆ ರಸವನ್ನು ಸೋಸಿ ಸಾಧಾರಣ ನೀರನ್ನು ಬೆರೆಸಿ ಗಿಡದ ಬುಡಕ್ಕೆ ನೀಡಿ. ಇದು ಗಿಡದಲ್ಲಿ ಸಾಲು ಸಾಲು ಮೊಗ್ಗುಗಳು ಬರಲು ನೆರವಾಗುತ್ತದೆ. ಟೀ ಮತ್ತು ಕಾಫಿ ಪುಡಿಯ ಮಣ್ಣಿನ ಚಿಕಿತ್ಸೆ.
ದಾಸವಾಳದ ಗಿಡಕ್ಕೆ ಕೊಂಚ ಆಮ್ಲೀಯ ಗುಣವಿರುವ ಮಣ್ಣು ಇಷ್ಟ. ನಾವು ಬಳಸಿದ ನಂತರ ಒಣಗಿಸಿದ ಟೀ ಪುಡಿಯನ್ನು ತಿಂಗಳಿಗೊಮ್ಮೆ 2 ಚಮಚ ಮಣ್ಣಿನಲ್ಲಿ ಬೆರೆಸುವುದರಿಂದ ಮಣ್ಣಿನ ಸಾರ ಹೆಚ್ಚಿ ಎಲೆಗಳು ಕಡು ಹಸಿರಾಗಿ ಕಂಗೊಳಿಸುತ್ತವೆ. ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಸಿಪ್ಪೆಯ ಕಷಾಯ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆಗಳನ್ನು 3ರಿಂದ 4 ದಿನ ನೆನೆಸಿದ ನೀರು ಗಿಡಕ್ಕೆ ಸೂಕ್ಷ್ಮ ಪೋಷಕಾಂಶಗಳನ್ನು ಒದಗಿಸುವುದಲ್ಲದೆ ನೈಸರ್ಗಿಕವಾಗಿ ಕೀಟಗಳನ್ನು ದೂರವಿಡುತ್ತದೆ. ದಾಸವಾಳದ ಸಸಿಗಳನ್ನು ಕಾಡುವ ರೋಗಗಳು ಮತ್ತು ಸರಳ ಮನೆಮದ್ದುಗಳು. ಗಿಡಗಳಿಗೆ ಬಾಧಿಸುವ ರೋಗಗಳನ್ನು ಆರಂಭದಲ್ಲೇ ಗುರುತಿಸಿ ನೈಸರ್ಗಿಕವಾಗಿ ಗುಣಪಡಿಸುವ ಕ್ರಮ ವಿಧಾನಗಳು ಹೀಗಿವೆ. ಬಿಳಿ ತಿಗಣೆ ಅಥವಾ ಮೀಲಿಬಗ್ಸ್ ಬಾಧೆ. ದಾಸವಾಳಕ್ಕೆ ಕಾಡುವ ಅತಿ ದೊಡ್ಡ ಶತ್ರು ಎಂದರೆ ಈ ಬಿಳಿ ಕೀಟಗಳು. ಇವು ಕಂಡ ತಕ್ಷಣ ಮೊದಲು ನೀರಿನ ತೀಕ್ಷ್ಣವಾದ ಒತ್ತಡದಿಂದ ಗಿಡವನ್ನು ತೊಳೆಯಿರಿ. ನಂತರ 1 ಲೀಟರ್ ನೀರು, 5 ml ಬೇವಿನ ಎಣ್ಣೆ ಮತ್ತು 2 ಹನಿ ಸೋಪ್ ಜೆಲ್ಲನ್ನು ಬೆರೆಸಿ ವಾರಕ್ಕೊಮ್ಮೆ ಸಂಜೆಯ ವೇಳೆಯಲ್ಲಿ ಗಿಡಕ್ಕೆ ಸಿಂಪಡಿಸಿ. ಎಲೆಗಳು ಹಳದಿಯಾಗುವಿಕೆ. ಇದು ಅತಿಯಾದ ನೀರು ಅಥವಾ ಪೋಷಕಾಂಶಗಳ ಕೊರತೆಯಿಂದ ಆಗುತ್ತದೆ. ನೀರುಣಿಸುವುದು ಹತೋಟಿಗೆ ತಂದು ತಿಂಗಳಿಗೊಮ್ಮೆ 1 ಚಮಚ ಎಪ್ಸಮ್ ಸಾಲ್ಟ್ ಅನ್ನು ನೀರಿನಲ್ಲಿ ಕರಗಿಸಿ ಬುಡಕ್ಕೆ ನೀಡಿ. ಮೊಗ್ಗು ಉದುರುವುದು. ಮಣ್ಣಿನಲ್ಲಿ ತೇವಾಂಶದ ಏರುಪೇರಾಗದಂತೆ ನೋಡಿಕೊಳ್ಳಿ. ಮಣ್ಣು ಸಂಪೂರ್ಣ ಒಣಗಲು ಅಥವಾ ಕೆಸರಾಗಲು ಬಿಡಬೇಡಿ. ಪ್ರಕೃತಿಯ ಪೋಷಣೆ. ನೀರು ಮತ್ತು ಬಿಸಿಲಿನ ನಿಯಮಗಳು. ಸೂರ್ಯನ ಬೆಳಕಿನ ಸಿಂಚನ. ದಾಸವಾಳವು ಸೂರ್ಯನ ಬೆಳಕನ್ನು ಅತಿಯಾಗಿ ಬಯಸುವ ಗಿಡ. ಇದಕ್ಕೆ ದಿನಕ್ಕೆ ಕನಿಷ್ಠ 5ರಿಂದ 6 ಗಂಟೆಗಳ ಕಾಲ ನೇರ ಬಿಸಿಲು ಸಿಗುವ ಜಾಗದಲ್ಲೇ ಕುಂಡಗಳನ್ನು ಇರಿಸಬೇಕು. ನೆರಳಿನಲ್ಲಿದ್ದರೆ ಗಿಡ ಹಸಿರಾಗುತ್ತದೆಯೇ ವಿನಃ ಹೂ ಬಿಡುವುದಿಲ್ಲ. ಜಲ ನಿರ್ವಹಣೆ. ಕುಂಡದ ಮೇಲ್ಭಾಗದ ಮಣ್ಣು 1 ಇಂಚಿನಷ್ಟು ಒಣಗಿದಾಗ ಮಾತ್ರ ನೀರನ್ನು ಹಾಯಿಸಿ. ಕುಂಡದ ತಳಭಾಗದಲ್ಲಿ ನೀರು ಸರಾಗವಾಗಿ ಹರಿದು ಹೋಗಲು ರಂಧ್ರವಿರಲಿ. ಸವರಡಿಕೆ ಅಂದರೆ ಪ್ರೂನಿಂಗ್. ಪ್ರತಿ ವರ್ಷ ಚಳಿಗಾಲ ಮುಗಿಯುವ ಹೊತ್ತಿಗೆ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಗಿಡದ ಒಣಗಿದ ಹಳೆಯ ರೆಂಬೆಗಳನ್ನು ಕತ್ತರಿಸಿ ಸವರಿಕೊಳ್ಳಿ. ಕತ್ತರಿಸಿದ ಜಾಗಕ್ಕೆ ಅರಿಶಿನದ ಪುಡಿಯನ್ನು ಹಚ್ಚಿ. ಇದರಿಂದ ಗಿಡವು ಮತ್ತಷ್ಟು ದಟ್ಟವಾಗಿ ಚಿಗುರಿ ಹೂವಿನ ಮಂಟಪವಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಪ್ರಕೃತಿಯ ಈ ಸಣ್ಣ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಮನೆಯ ದಾಸವಾಳದ ಗಿಡವೂ ಸಹ ಹೂಗಳ ಸಾಗರವಾಗುವುದರಲ್ಲಿ ಸಂಶಯವಿಲ್ಲ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ನೀಡಿ, ನಿಮ್ಮ ಪರಿಚಿತ ಗಾರ್ಡನಿಂಗ್ ಆಸಕ್ತರೊಂದಿಗೆ ಶೇರ್ ಮಾಡಿ. ಇನ್ನೂ ಇಂತಹ ಸುಂದರ ಪ್ರಕೃತಿಯ ಮತ್ತು ಕೈದೋಟದ ಮಾಹಿತಿಗಳಿಗಾಗಿ ನಮ್ಮ ಮೇರಿಸ್ ಮನೆ ಗಾರ್ಡನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರ ಗಿಡದ ರಹಸ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಹಸಿರನ್ನು ಬೆಳೆಸಿ, ಪರಿಸರವನ್ನು ಉಳಿಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.